ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಗ್ಯಾರಂಟಿ, JCB ಬರೋದು ಗ್ಯಾರಂಟಿ. ಮುಖ್ಯಮಂತ್ರಿ ಹುದ್ದೆಯ ತ್ಯಾಗ ಮಾಡಿದ್ರ ಫಲ ಅದ್ವಾನಿಯವರ ರಥಯಾತ್ರೆ, ನರೇಂದ್ರ ಮೋದಿಯಿಂದ ಶಿಲಾನ್ಯಾಸ. ಅದೇ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ. 400-500 ವರ್ಷಗಳ ಇತಿಹಾಸದಲ್ಲಿ 500 ವರ್ಷ ಬೇಕಾಯಿತು ಒಂದು ರಾಮ ಮಂದಿರ ಕಟ್ಟಲಿಕ್ಕೆ ನಮಗೆ. ಅದಕ್ಕೆ ಬಂಧುಗಳೇ, ನಾವು ಇದೇ ರೀತಿ ಮುಂದುವರೆದರೆ, ನಿನ್ನೆ ಹುಬ್ಬಳ್ಳಿಯಲ್ಲಿ ನೋಡ್ರಿ ಲವ್ ಜಿಹಾದ್, ಪಾಪ ಹೆಣ್ಮಗಳು ಅವ್ರ ಮನೆಗೆ ಹೋಗಿದ್ದೆ ಕಣ್ಣೀರು ಹಾಕ್ಲಕತ್ತಿದ್ರು. ಮತ್ತೊಂದು ಮರಾಠ ಸಮಾಜದ ಒಂದು ಲವ್ ಜಿಹಾದ್ ಆಗಿದೆ. ಇದನ್ನೆಲ್ಲ ನಮ್ಮ ಹೆಣ್ಮಕ್ಳನ್ನ ಸಹಿತ ನೀವು ಎಲ್ಲರೂ ಎಲ್ಲಿ ಹೋಗ್ತಾರ, ಏನು ಮಾಡ್ತಾರ, ಕಾಲೇಜಿಗೆ ಎಲ್ಲಿ ಹೋಗ್ತಾರ, ಅವ್ರ ಮೊಬೈಲ್ದಾಗ ಏನೈತೆ ಎಲ್ಲನೂ ಮನ್ಯಾಗಿನವರು ಗಮನ ಹಿಡದೇ ಇದ್ದರೆ ಅವ್ರದ್ದು ಟಾರ್ಗೆಟ್ ಏನೈತೆ ಅಂದರೆ 2047 ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋದು. ಅದಕ್ಕೆ ನೀವೆಲ್ಲ ಜಾಗೃತ ಆಗದೇ ಇದ್ರೆ, ಇಲ್ಲಿ ಸರ್ಕಾರಗಳು ಹಂಗೆ ಅದಾವೆ, ಏನೂ ಮಾಡೋದಿಲ್ಲ. ಹೇಳ್ದಲ್ಲ ನಾನು, ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಪರ್ಮಿಷನ್ ತರಬೇಕಾದ್ರೆ ಒಂದು ಗಣಪತಿ ಕೂಡ್ಸೋರ್ದು, ನಾ ಅದಕ್ಕೆ ಬಿಜಾಪುರ್ನಾಗ ಏನು ಮಾಡಿದೆ, ಎಲ್ಲ ಪರ್ಮಿಷನ್ನೇ ಬಂದ್ ಮಾಡಿಬಿಡ್ತೇನೆ. ನಮ್ಮ ಬೊಮ್ಮಾಯಿಯವ್ರು ಇದ್ದಾಗ ನಾವು SP ಹೇಳಿದೆ, ನಿಮ್ಮ ಮ್ಯಾಗ ಯಾವ ಪರ್ಮಿಷನ್ ನಾವು ತಗೋದಿಲ್ಲ, ನಿಮಗೆ ಬೇಕಾಗಿದ್ರೆ ಆ ಗಣಪತಿ ಎಲ್ಲಿ ಕೂಡಿಸ್ತಾರೆ ಅಲ್ಲೇ ಹೋಗಿ ಪರ್ಮಿಷನ್ ಕೊಟ್ಟು ಬರೀತಾರೆ. ನಮ್ಮಲ್ಲಿ ಏನು ಕರೆಂಟ್ ಬಿಲ್ ಇಲ್ಲ, ಹೋಗಿ ಹಾಕೋದು ಹೋಗಿದ್ದೆ. DJ ಏನು ಪರ್ಮಿಷನ್ ಇಲ್ಲ. ನಾನು ಹೇಳಿದ್ರು, DJ ಅಡಿಷನಲ್ SP ಎಲ್ಲರೂ ಬಂದ್ರು ಒಂದೇ ಸರ್ ಪ್ರಾಬ್ಲಮ್ ಆಗ್ತೈತ್ರಿ, ಸ್ವಲ್ಪ ನೀವು ಇದು ಮಾಡ್ಬೇಕು. ನಾ ಹೇಳಿದೆ, ಈ ಸಲ ಏನು ಒದರ್ತಾರಲ್ಲ ಅದನ್ನು ಬಂದ್ ಮಾಡಿಸು, ನಾನು DJ ಬಂದ್ ಮಾಡಿಸ್ತೀನಿ. ಮುಂದೆ ಏನು ಮಾತಾಡಲಿಲ್ಲ. ಅಡಿಷನಲ್ SP DSP ಏನೋ ಇಲ್ಲ ಸರ್. ಏನು ಸರ್ ನಿಮ್ಗೆ ಏನು ಹೆಂಗೆ ಹೇಳೋದು ಸರ್, ನಾನು ಹೆಂಗೆ ಹೇಳೋದು, ನಾ ಹಿಂಗೆ ಅದು 5 ಸಲ ಒದರ್ಲಾಕ ಕಾನೂನಾಗ ಎಲ್ಲಿ ಅವಕಾಶ ಐತಿ, ಸುಪ್ರೀಂ ಕೋರ್ಟ್ನಾಗ ಎಲ್ಲಿ ಅವಕಾಶ ಐತಿ ತೋರಿಸಿ ಮತ್ತೆ ಹೇಳೋಣ. ಮೊನ್ನೆ ವಿಧಾನಸಭಾದಾಗ ಹೇಳೀನಿ, ವಿಧಾನಸಭಾದಾಗೂ ಹೇಳೀನಿ ಸರ್ಕಾರಕ್ಕೆ. ಡಾಕ್ಟರ್ ನಮ್ಮ ಯಾರು ಗೃಹ ಮಂತ್ರಿಗಳಿಗೆ ಹೇಳಿದೆ, ನಿಮ್ಗೆ DJ ಅಂದ್ರೆ ಬ್ಯಾನ್ ಆಗ್ತದೆ ವರ್ಷಕ್ಕೊಂದ್ಸಲ, ದಿನ 5 ಸಲ ಓದಿರ್ತಾರಲ್ಲ, ನಮ್ಗೆಟ್ಟು ಬ್ಯಾನ್ ಆಗ್ತದೆ ಗೊತ್ತೇ. ನಮ್ಮಲ್ಲಿ ಬಿಜಾಪುರ್ನಾಗ ಯಾವ ಗಣಪತಿ ಪರ್ಮಿಷನ್ DJ ತಗೋರಿ, ಅಲ್ಲಿಂದ ಮುನ್ಸಿಪಾಲ್ಟಿಗೆ ಹೋಗ್ರಿ, ಏನೂ ಇಲ್ಲ. ಕೊಡ್ತಿದ್ರೆ ನೀವು ಬಂದಲ್ಲೇ ಪೆಂಡಾಲ್ ಅಡ್ಡಾಡಿ ಮುಂದೆ ಏನಾದ್ರು 25 ನಮ್ಮ ಸರ್ಕಾರ ಬರ್ತಂದ್ರೆ ಎಲ್ಲ ಇಲಾಖೆದವ್ರು ನಿಮ್ಮ ಪೆಂಡಾಲ್ಗೆ ಬರಬೇಕು. ನಮಸ್ಕಾರ, ತಾವು ಗಣಪತಿ ಕೂರಿಸ್ತೀವಿ, ನಮ್ಮ ಸುದ್ದಿ ಮುಟ್ತು ನಮಗೆ. ಯಾವ ರೀತಿ ಕೂರಿಸ್ತೀವಿ, ಮೆರವಣಿಗೆ ಎಲ್ಲಿಂದ ಪ್ರಾಣ ಮಾಡ್ತೀವಿ, ಎಲ್ಲ ರೀತಿ ನಿಮಗೆ ರಕ್ಷಣೆ, ಇಲೆಕ್ಟ್ರಿಸಿಟಿ ಎಲ್ಲನೂ ನಾವು ಪುಕ್ಕಟ್ಟೆ ಕೊಡ್ತೀವಿ ಅಂತ ಹೇಳಿ ನಿಮ್ಗೆ ನಿಂಬಳೆ ಬಂದು NOC ಕೊಡೋದು ಮಾಡ್ತೀನಿ ನಾನು. ನಿನ್ನೆ ಮ್ಯಾಗ ಈ ರಾಜ್ಯದಾಗ ಈ ಪರ್ಮಿಷನ್ ಗಿರ್ಮಿಷನ್ ವ್ಯವಹಾರ ಬಂದ, ಯಾರು ಸುಮ್ಮನೆ ಕಲ್ಲು ಹೋಗಿದ್ರು ಗಣಪತಿ ಮ್ಯಾಗ, ಮ್ಯಾಗ, ಶಿವಾಜಿ ಮಹಾರಾಜರ ಮ್ಯಾಗ, ಅಂಬೇಡ್ಕರ್ ಮೂರ್ತಿ ಮ್ಯಾಗ ಹೋಗಿದ್ರು, ಅವ್ರ ಮನೆಯೂ ಸಾಪ, ಅವ್ರು ಎಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅದನ್ನೂ ಸಾಪ. ಇನ್ನು 2 ವರ್ಷ ತಡೀರಿ. ಇಲ್ಲಿ ನಾನು ಹೇಳ್ತೀನಿ, ಅಲ್ಲಿ ಏನು ಭಾಳ ಇವರು ಈಗಿನ MLAಗಳು ಮಾತು ಕೇಳಿ ಅಡ್ಡಡ್ಡ ಕಿರಿಕಿರಿ ಮಾಡೋದು ಕಡಿಮೆ ಮಾಡ್ಯಾರ. ಪೊಲೀಸರಿಗೂ ಗುರ್ತಾಗೈತಿ. ಇನ್ನು 2 ವರ್ಷದ ಮತ್ತೆ ಸರ್ಕಾರ ಬರೋದೇಪ್ಪ ಅವ್ರು. ಈಗ ಏನು ತಮ್ಮ ಪರ್ಮಿಷನ್ ಕೊಟ್ಬಿಟ್ರೆ ಹೋಗಲಿ, ಅವ್ರು ರಾಮ ಮಂದಿರ ಏನು ಮಾಡ್ಕೊಡ್ತಾರೆ. ಈ 3 ವರ್ಷದಿಂದ ಟೈಟ್ ಐತೇನೆ, ಈಗ ಕಡಿಮೆ ಹಾಕೋತ ಹೊಂಟೈತಿ. ಯಾಕಂದ್ರೆ ಮುಂದೆ ನಮ್ಮದೇ 28ಕ್ಕೆ JCB ಸರ್ಕಾರ ಬರೋದೈತಿ ಗೊತ್ತಾಗ್ತದೆ. ಅವಾಗ ಮಾತ್ರ ನೀವು ಯಾರ ಕಡೆ ರೊಕ್ಕ ತಿಂದು ಓಟ್ ಹಾಕಿದ್ರೆ ಮತ್ತೆ ಪಾಕಿಸ್ತಾನ ಆಗ್ತೈತೆ. ಇಲ್ಲಿ ಯಾರು ರೊಕ್ಕ ತಿಂದು ಓಟ್ ಹಾಕೋದಿಲ್ಲ, ರೊಕ್ಕ ತಿನ್ರಿ, ಆದ್ರೆ ನಮಗೆ ಓಟ್ ಹಾಕ ರೊಕ್ಕ ಅವರು ವಸೂಲು ಮಾಡ್ರಿ. ಯಾಕಂದ್ರೆ ಎಲ್ಲ ರೊಕ್ಕ ಹೊರದೋ ಇಲ್ಲ ಕತ್ತಾರ. ಈಗ ಬರೀ MLAಗಳದು ಹೇಳಿಲ್ಲ, ಮೊನ್ನೆ ಪೊಲೀಸರು ಕಾನೂನು ಭಾಳ ಸುವ್ಯವಸ್ಥೆ ಹದಗೆಟ್ಟೈತಿ ರಾಜ್ಯದಾಗ ಚರ್ಚೆ ನಡೆದಿತ್ತು ವಿಧಾನಸಭಾದಾಗ. ನಾ ಹೇಳಿದೆ ಸ್ಪೀಕರ್ಗೆ, ಇಲ್ಲೇನು 224 ನಾವು ಮಂದಿ ಕೂತೇಳಿ MLAಗಳು, ನೀವು ಮೊದಲು ಪೊಲೀಸ್ ಟ್ರಾನ್ಸ್ಫರ್ನ ರೊಕ್ಕ ತಿನ್ನೋದು ಬಿಟ್ರೆ ಇಡೀ ಕರ್ನಾಟಕ ತಾನೇ ಸುಧಾರಣೆ ಆಗ್ತದೆ. ಹೌದಿಲ್ಲ? ಈಗ ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆಯ್ತು ಪಾಪ ಪೊಲೀಸರು. ಹಿಂಗೆ ಬಂದು ಜಾಯಿನ್ ಆಗಿದ್ರಾಗ 8 ತಿಂಗಳಿಗೆ MLA ಫೋನ್ ಮಾಡ್ತಾನೆ, ನೀನು ಮುಗಿತಪ್ಪ ಮತ್ತೇನು ಕೊಡ್ತೀಯ ಮತ್ತೊಂದು ಮುಗ್ತಾರೆ. ಮತ್ತು ಹೆಂಗೆ ಪೊಲೀಸರು ಒಳ್ಳೆ ಕೆಲಸ ಮಾಡ್ಲಿಕ್ಕಾಗ್ತದೆ? ಅದಕ್ಕೆ ನೀವು ಜಾಗೃತರಾಗ್ರಿ. ಈಗ ಸಿದ್ದರಾಮಯ್ಯೊಳಗೆ ಇಟ್ಟು ಧೈರ್ಯಲೇ ಮಾಡ್ಯಾನಂದ್ರೆ ನಮ್ಮ ಮೊದಲು ಅವ್ನಿಗೆ ಎಲ್ಲರೂ ಕೂಡ ಒಂದು ಚಪ್ಪಾಳೆ ಹೊಡೆದು ಅವ್ನಿಗೆ ಅಭಿನಂದನೆ ಹೇಳ್ತಾರೆ.
ಎಲ್ಲ ನಾವು ಸ್ಕೋಪ್ ಕೊಡಬೇಕು ಪಾಪ. ಈ ಏನ ಹಿಂದೂ ಕಾರ್ಯಕರ್ತರದ ಪರಿಸ್ಥಿತಿ ಹೆಂಗೈತಂದ್ರೆ ಇವ್ರು ಯಾರಿಗೂ ಓಡಾಡಿ ಓಟ್ ಹಾಕ್ಸಿರ್ತಾರ ಅವರು ಹಚ್ಚೋದಿಲ್ಲ. ಅವರು ಇವ್ರನ್ನ ಆಯ್ತು ಇಲೆಕ್ಷನ್ನಾಗ ಫುಲ್ ಅಡ್ಡೆ ಓಡಾಡ್ತಾವ ಪಾಪ. ಮುಂದೆ ಏನಾರೇ ಹೋಗಿ ಹೇಳಿದ್ರೆ ಅವರು ತಲೆಯಾಗ ಹಾಕೋದಿಲ್ಲ. ಆ ಕಡೆ ಪೊಲೀಸರದ್ದು ಕಿರಿಕಿರಿ ಅವ್ರಿಗೆ, ದಿನ ಗುಂಡಾ ಆ್ಯಕ್ಟ್ನಾಗ ಹಾಕ್ತೀನಿ, ರೌಡಿ ಶೀಟರ್ ಮಾಡ್ತೀನಿ, ಎಷ್ಟು ತೊಂದರೆಗಳದಾರ. ಇವತ್ತು ಹಿಂದೂ ಕಾರ್ಯಕರ್ತರು ಈ ರಾಜ್ಯದಲ್ಲಿ ಅವರಿಗೆ ಎಷ್ಟು ತೊಂದರೆ ಇದೆ ಅನ್ನೋದು ನನಗೆ ಗೊತ್ತಿದೆ. ಆದರೆ ಮುಂದಿನ ದಿವಸನಾಗ ಯಾರೇ ಅದು ರಾಮನವಮಿ ಇರಲಿ, ಅಂಬೇಡ್ಕರ್ ಜಯಂತಿನೇ ಇರಲಿ, ಕನಕದಾಸ ಜಯಂತಿನೇ ಇರಲಿ, ಅದು ಯಾವುದೇ ಹಿಂದೂ ಧರ್ಮದ ಕಾರ್ಯಕ್ರಮ ಇದ್ರೆ ಅದು ಜಾತಿ ಮ್ಯಾಗ ಹೋಗ್ಬೇಡ್ರಿ. ಎಲ್ಲ ಹಿಂದೂ ಧರ್ಮದವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಒಂದು ಕೆಲಸ ನೀವು ಮಾಡಕ್ಕೆ ಚಾಲು ಮಾಡಿದ್ರಂದ್ರೆ ನಮ್ಮ ದೇಶ ಉದ್ಧಾರ ಆಗ್ತದೆ, ನಮ್ಮ ದೇಶದಲ್ಲಿ ಧರ್ಮ ಉಳಿತದೆ. ಅದಕ್ಕೆ ಬಂಧುಗಳೇ, ಇಷ್ಟೆಲ್ಲ ನಾ ಅಡ್ಡಾಡಕತ್ತಿಲ್ಲ ಕರ್ನಾಟಕದಾಗ. ಇದೆಲ್ಲರಿ ಇಲ್ಲಿ ಸಿಗ್ಗಾಂವದಾಗ ಜನ ಸೇರಿರಲಿಲ್ಲ. ನಿಮ್ಗೆ ಯಾರು ರೊಕ್ಕ ಕೊಡ್ತಂದ್ರೆ ಇಲ್ಲಿ ಎಲ್ಲರಿಗೂ ಟೆಂಪೋ ಟ್ರ್ಯಾಕ್ಸ್ ಬಾಡಿಗೆ ಕೊಟ್ಟಾರ, ಯಾವುದೋ ಡಾಬಾದ ಊಟ ಮಾಡಿಸ್ಯಾರ. ನೀವೆಲ್ಲ ಎದಕ್ಕೆ ಬಂದಿತ್ತು? ಧರ್ಮ ರಕ್ಷಣೆಗಾಗಿ ಭಾರತ ಉಳಿಬೇಕಂತ ಹೇಳಿ ಬಂದಿರಿ. ಮುಂದಿನ ದಿವಸಗಳಲ್ಲಿ ಸಿಗ್ಗಾಂವದಾಗ ಏನು ಕಾರ್ಯಕ್ರಮ ಸಿಗ್ಗಾಂವದಾಗ ಮಾಡೋದು ಕೆಲವು ಊರೆಲ್ಲ ಈ ರಾಜ್ಯದಾಗ ನೋಡ್ರಿ. ನಾಗಮಂಗಲದಾಗ 2 ವರ್ಷದ ಹಿಂದೆ ಗಣಪತಿ ಮೆರವಣಿಗೆ ಮಾಡಿ ಪೆಟ್ರೋಲ್ ಬಾಂಬ್ ಹಾಕಿದ್ರು, ಕಲ್ಲು ಹೋಗಿದ್ರು. ಈ ಕಲ್ಲ ಬಾಂಬ್ ಒಳಗೆ ಹೆಂಗೆ ಬರ್ತಾವ ಮಸೀದಿ ಒಳಗೆ? ಇನ್ನು ಮುಂದೆ ಗಣಪತಿ ಮಾಡ್ತಂದ್ರೆ ನಮ್ಮ ಸರ್ಕಾರ ಬಂದ್ರೆ ಹಿಂದೊಂದು JCB ಹೊಂಟಿರ್ತದೆ. ಇದೇನೋ ನಮ್ಮ ಗೃಹ ಇಲಾಖೆಯದವರು ಸೂಕ್ಷ್ಮ ಪ್ರದೇಶ, ಅತಿ ಸೂಕ್ಷ್ಮ ಪ್ರದೇಶ, ಅಲ್ಲಿ ಯಾರೂ ಹೋಗಬಾರ್ದು. ನಮಗೆ ಕಂಡೀಷನ್ ಆಗ್ತಾರೆ. ಅವರು ಬೇಕಾದಂಗೆ ಎಲ್ಲ ಕಡೆ ದಂಧೆ ಮಾಡ್ತಾರೆ. ನಾವೆಲ್ಲ ದಂಧೆ ಮಾಡ್ತೀವಿ. ಎಲ್ಲರ ಕಲ್ಲು ಹೋಗ್ರಿ ಅಂತ ರಂಜಾನ್ದಾಗ ಯಾವ್ದಾರು ಊರಾಗ ಎಲ್ಲರೂ ಹೋಗ್ರಿ ಅಂತ ಇಡೀ ಹಿಂದೂಸ್ತಾನ್ದಾಗ. ಮತ್ತು ಈ ಮಕ್ಕಳಿಗೆ ತಿಂಡೇನೋ ನಮ್ಗೆ ಅವ್ರೇನಾರ ಮುಂದೆ ತಿಂಡಿಲಿ ಕಲ್ಲದು ಬುದ್ಧಿ ತಿಳ್ಕೊರಿ. ಅಲ್ಲಿದೆ ಅವ್ರ ಮನೆಯಿಂದ ಹೊಡ್ಕೊತೆ ಬರೋದು ಭಾರತ್ ಮಾತಾಕಿ ಜೈ ಜೈ ಶ್ರೀರಾಮ್ ಅನ್ಕೋತ ಬರೋದು ಪೊಲೀಸ್ ಸ್ಟೇಷನ್. ಉತ್ತರ ಪ್ರದೇಶನಾಗ ನೋಡ್ರಿಲ್ಲ ಯೋಗಿ ಸರ್ಕಾರ, ಮುಂದೆ 28ಕ್ಕೆ JCB ಸರ್ಕಾರ. ಪಕ್ಕ ಈ ರಾಜ್ಯದಾಗ ಒಂದು ಗಾಳಿ ಬ್ರಾಹ್ಮಣ ಆದರ್ಶ ಹಿಂದುತ್ವ ರಕ್ಷಣೆ. ನಾವೇನಾದ್ರು ತೊಂದರೆ ಮಾಡೋದಿಲ್ಲ. ನಿಮ್ಮ ಧರ್ಮ ನೀವು ಇದು ಮಾಡಿರಿ. ನೀವೆಲ್ಲರೇ ನಮ್ಮ ಧರ್ಮದ ಗಂಟೆ ಕೆಲಸ ನಮ್ಮ ನಡೀದಿಲ್ಲ, ನೀವು ಗಣಪತಿ ಹಾಡು ನಡೀದಿಲ್ಲ, DJ ಹಚ್ಚಬೇಡ ಅಂದ್ರೆ ಮೊದಲು ನಿಮ್ಮ ಎಲ್ಲ ಸೌಂಡ್ ಬಾಕ್ಸ್ಗಳು ಇಲ್ಲಿ ಹಾಕಿ ಇಡ್ರಿ, ಅಲ್ಲಿಂದ ನಮ್ಮನ್ನು ಕೇಳಿ. ಹೌದಿಲ್ಲ? ಅದಕ್ಕೆ ಬಂಧುಗಳೇ, ಇವತ್ತಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಮುಂದಿನ ದಿವಸ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಗ್ಯಾರಂಟಿ, JCB ಬರೋದು ಗ್ಯಾರಂಟಿ. ಇಡೀ ರಾಜ್ಯದಲ್ಲಿ ಎಲ್ಲ ಸುಭಿಕ್ಷೆ ಮಾಡೋದು ಗ್ಯಾರಂಟಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೇನೆ. ಬೋಲೋ ಭಾರತ್